ಮಣ್ಣಾಗುವ ಮೊದಲು ಎಂಬ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ. ಇತ್ತೀಚೆಗೆ ಒಂದು ಹಾಡನ್ನು ನಾನು ಕೇಳಿಸ್ಕೊತಾ ಇದ್ದೆ. ಮಣ್ಣಾಗುವೆ ನಾ ಒಂದು ದಿನ, ಅರಿತು ಬಾಳಬೇಕು ಪ್ರತಿದಿನ ಅಂತ ಹೇಳಿ ಒಂದು ಹಾಡನ್ನು ಕೇಳಿಸ್ಕೊತಾ ಇದ್ದೆ. ಇದನ್ನ ಕೇಳಿಸ್ಕೊಳ್ಳುವಾಗ ಅನೇಕ ಸಾರಿ ನನಗೆ ಮನಸ್ಸಲ್ಲಿ ಬಹಳ ಸಂಕಟ, ನೋವು, ದುಃಖ, ದುಗುಡಗಳು ಉಂಟಾಯಿತು. ಕಾರಣ ಏನಪ್ಪ ಅಂದರೆ, ಒಂದು ದಿನ ನಾನು ಮಣ್ಣಾಗಬೇಕಾಗಿದೆ. ಮಣ್ಣಾಗೋದಕ್ಕಿಂತ ಮೊದಲು ನಾನು ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿ ಮುಗಿಸ್ಬೇಕು, ಅನಂತರವೇ ನಾನು ಮಣ್ಣಾಗಬೇಕು ಎಂಬುದರ ಕುರಿತಾಗಿ ನಾನು ಆಲೋಚಿಸ್ತಾ ಇದ್ದೆ. ನಾನು ಲೌಕಿಕವಾದ ಕಾರ್ಯಗಳನ್ನು ಮಾಡೋದ್ರ ಕುರಿತಾಗಿ ಆಲೋಚಿಸಲಿಲ್ಲ, ಬದಲಾಗಿ ಕರ್ತನಿಗೆ ನಾನು ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳ ಕುರಿತಾಗಿ ನಾನು ಯೋಚಿಸ್ತಾ ದುಃಖಿಸ್ತಾ ಇದ್ದೆ. ಅಂದರೆ ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಸಹ ಒಂದಲ್ಲ ಒಂದು ದಿನ ಮಣ್ಣಾಗಬೇಕಾಗಿದೆ. ನಾವು ಯಾರೂ ಸಹ ಈ ಭೂಮಿಗೆ ಶಾಶ್ವತವಾಗಿರಲಿಕ್ಕೆ ಬಂದಂಥವ್ರಲ್ಲ. ನಾವೆಲ್ಲರೂ ಮಣ್ಣಾಗಲೇಬೇಕಾಗಿರ್ತಕ್ಕಂಥ ಸ್ಥಿತಿ ನಮಗಿದೆ. ಆದರೆ ಮಣ್ಣಾಗೋದಕ್ಕಿಂತ ಮುಂಚೆ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ, ದೇವರು ನಮ್ಮನ್ನು ಯಾವುದಕ್ಕಾಗಿ ಈ ಭೂಮಿಗೆ ಕಳಿಸಿದ್ದಾನೆ ಅದನ್ನು ನಾವು ಮಾಡಿ ಮುಗಿಸದೆ ನಾವು ಮಣ್ಣಾಗಬಾರ್ದು ಪ್ರೇರೆ. ಹಾಗೆ ನಾನು ಅನೇಕ ಸಾರಿ ಅನ್ಕೊತಾ ಇದ್ದೆ, ಸ್ವಾಮಿ ನೀನು ನನ್ನನ್ನು ಈ ಭೂಮಿ ಕಳಿಸಿರ್ತಕ್ಕಂಥ ಉದ್ದೇಶವನ್ನು ನಾನು ಮಾಡಬೇಕು, ನನಗೆ ನಡೆಸು ಅಂತ ಹೇಳಿ ಅನುದಿನವೂ ಸಹ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೇನೆ. ಹೀಗೆ ನಮಗೆ ಸುಮ್ಮನೆ ದೇವರು ಈ ಭೂಮಿಗೆ ಕಳಿಸ್ಲಿಲ್ಲ. ನಮ್ಮೆಲ್ಲರಿಗೆ, ನನಗೆ, ನಿಮಗೆ, ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಬ್ಬ ಸೇವಕರಿಗೂ ಎಲ್ಲರಿಗೂ ಸಹ ದೇವರು ಒಂದೊಂದು ಉದ್ದೇಶದಿಂದ ಆತನ ಈ ಭೂಮಿಗೆ ನಮ್ಮನ್ನು ಕಳಿಸಿದ್ದಾನೆ. ಇವತ್ತು ನಾನು ನೀವುಗಳು ಏನು ಮಾಡಬೇಕಾಗಿದೆ ಅಂದರೆ, ಆ ಕರ್ತನ ಉದ್ದೇಶ ಚಿತ್ತವನ್ನು ಮಾಡಿ ಏನಾಗಬೇಕಾಗಿದೆ, ಮಣ್ಣಾಗಬೇಕಾಗಿದೆ. ಮಣ್ಣಾಗೋದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕಾಗಿದೆ ಅಂದರೆ, ಕರ್ತನಿಗಾಗಿ, ಕರ್ತನ ನಮಗೆ ನೇಮಿಸಿರುವಂಥ ಕೆಲಸಗಳನ್ನು ನಾವು ಅದನ್ನು ಪರಿಪೂರ್ಣವಾಗಿ ಮಾಡಬೇಕಾಗಿದೆ. ನಾನು ಊಟ ಮಾಡುವಂಥ ಸಮಯದಲ್ಲಿ ನೆನೆಸ್ಕೊತಾ ಇದ್ದೆ, ಊಟ ಎಲ್ಲ ಆದ ತರುವಾಯ ಉಳಿಯುವಂಥ ಅನ್ನದ ಕಾಳು ಒಂದೊಂದು ತಟ್ಟೆಯಲ್ಲಿ ನಾವು ಎಷ್ಟೇ ನೀಟಾಗಿ ಊಟ ಮಾಡಿದಾಗ್ಯೂ ಸಹ 1-2 ಅನ್ನದ ಅಗಳು ಅಲ್ಲಿ ಇರೋದನ್ನು ನಾನು ನೋಡುವಾಗ ನಾನು ನೆನೆಸ್ಕೊತಾ ಇದ್ದೆ. ಕೆಲವೊಂದು ಸಾರಿ, ಅನೇಕ ಸಾರಿ ನೆನೆಸ್ಕೊಂಡಿದ್ದೇನೆ. ಏನಂತಂದರೆ, ನನ್ನ ಜೀವಿತ ಹೀಗಾಗಬಾರ್ದು. ಹೇಗಾಗಬಾರ್ದು? ಹೊಟ್ಟೆಯನ್ನು ಸೇರದೆ ಈ ಅನ್ನದ ಕಾಳು ಏನಾಗ್ತಾ ಇದೆ, ಮುಸುರಿಗೆ ಸೇರಿ ಮಣ್ಣಾಗ್ಲಿಕ್ಕೆ ಹೋಗ್ತಾ ಇದೆ. ಒಬ್ಬ ರೈತ ಬೆಳೆದ, ಕಷ್ಟ ಬಿದ್ದು ಅದು ಮಿಲ್ಲಲ್ಲಿ ಆಗಿ ಭತ್ತ ಅಕ್ಕಿಯಾಗಿ, ಅಕ್ಕಿ ನಮ್ಮ ಅಂಗಡಿಗೆ ಬಂದು, ಅಂಗಡಿಯಿಂದ ನಮ್ಮ ಮನೆಗೆ ಬಂದು, ಮನೆಯಿಂದ ಅಡಿಗೆ ಪಾತ್ರೆಗೆ ಹೋಗಿ ಎಲ್ಲ ಬೆಂದು ಎಲ್ಲ ಆಗಿದೆ, ತಟ್ಟೆಗೂ ಸಹ ಬಂದಿದೆ. ಆದರೆ ಹೊಟ್ಟೆಗೆ ಹೋಗದೆ ಎಷ್ಟೋ ಅನ್ನದ ಕಾಳುಗಳು, ಅನ್ನದ ಅಗಳುಗಳು ಅದು ಕಸ ಸೇರೋದನ್ನು ನೋಡಿ ನಾನು ಅನ್ಕೊತಾ ಇದ್ದೆ, ಸ್ವಾಮಿ ನನ್ನ ಸ್ಥಿತಿ ಹೀಗಾಗಬಾರ್ದು ಸ್ವಾಮಿ. ನನ್ನನ್ನು ನೀನು ಈ ಭೂಮಿಗೆ ಕಳಿಸಿರ್ತಕ್ಕಂಥ ಉದ್ದೇಶವನ್ನು ಮಾಡದೆ ಈ ಅನ್ನದ ಹಾಗೆ, ಅನ್ನದ ಕಾಳಿನ ಹಾಗೆ ನಾನೇನಾಗಬಾರ್ದು ಅಂತಂದರೆ, ಯಾರ ಹೊಟ್ಟೆಯನ್ನು ಸೇರದೆ, ಯಾರಿಗೂ ಪ್ರಯೋಜನ ಉಂಟು ಮಾಡದೆ, ಯಾರಿಗೂ ಶಕ್ತಿಯನ್ನು ನೀಡದೆ ನಾನು ಮಣ್ಣಾಗಬಾರ್ದು ಸ್ವಾಮಿ ಅಂತೇಳಿ ಅನೇಕ ಸಾರಿ ನಾನು ಮಾಡಿದ್ದೆ ಅಂದರೆ ಮನಸ್ಸಲ್ಲಿ ನೊಂದುಕೊಂಡು ಪ್ರಾರ್ಥನೆ ಮಾಡಿದ್ದೇನೆ ಪ್ರೇರೆ. ಅದೇ ರೀತಿ ಕಳೆದ ವಾರದಲ್ಲಿ ಒಬ್ಬ ಸಹೋದರಿ ನಮಗೆ ಒಂದು 5-10 kg ಮಾವಿನ ಹಣ್ಣನ್ನು ತಂದು ಕೊಟ್ಟರು. ಮಾವಿನ ಸೀಸನ್ ಇರೋದ್ರಿಂದ ಒಂದು ಬ್ಯಾಗ್ ತುಂಬ ಅವ್ರು ಹಣ್ಣು ತಂದು ಕೊಡುವಾಗ ನಾವು ನಮ್ಮ ಮಕ್ಕಳೆಲ್ಲ ಕಟ್ ಮಾಡಿ ತಿಂತಾ ಇರುವಂಥ ಸಮಯದಲ್ಲಿ ಅದರಲ್ಲಿ ಅನೇಕ ಹಣ್ಣುಗಳು ಏನಾಗಿತ್ತಪ್ಪ ಅಂದ್ರೆ ತುಂಬ ಮಾಗಿ ಹೋಗಿದೆ, ತಿನ್ಲಿಕ್ಕೆ ಆಗದೆ ಇರತಕ್ಕಂಥ ಸ್ಥಿತಿಯನ್ನು ತಲುಪಿದೆ. ಇನ್ನೂ ಕೆಲವು ಆಗಲೇ ಹುಳ ಬಿದ್ದೋಗಿದೆ ಮಾವಿನ ಹಣ್ಣಲ್ಲಿ, ಇನ್ನೂ ಕೆಲವು ತುಂಬ ಹುಳಿಯಾಗಿರ್ತಕ್ಕಂಥ ಹಣ್ಣಿದೆ, ಇನ್ನೂ ಕೆಲವು ತುಂಬ ರುಚಿಕರವಾಗಿರ್ತಕ್ಕಂಥ ಹಣ್ಣುಗಳಲ್ಲಿತ್ತು. ಅದನ್ನು ನೋಡುವಾಗ ಆ ರುಚಿಯಾಗಿರ್ತಕ್ಕಂಥ, ಉತ್ತಮವಾಗಿರ್ತಕ್ಕಂಥದ್ದನ್ನು ನಾವು ತಿಂದು ಇನ್ನು ತುಂಬ ಮಾಗಿ ತಿನ್ಲಿಕ್ಕಾಗದೇ ಇರ್ತಕ್ಕಂಥ ಸ್ಥಿತಿ, ಹುಳ ಬಿದ್ದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಮಾವಿನಕಾಯನ್ನು ನಾನು ಆ ಕಸಕ್ಕೆ ಹಾಕುವಂಥ ಸಮಯದಲ್ಲಿ ಸಹ ಅಂದ್ಕೊತಾ ಇದ್ದೆ, ಸ್ವಾಮಿ ಈ ಮಾವಿನ ಕಸಕ್ಕೆ ಹಾಕಲ್ಪಡ್ತಾ ಇರ್ತಕ್ಕಂಥ ಈ ಮಾವಿನ ಹಣ್ಣಿನ ಹಾಗೆ ನನ್ನ ಜೀವಂತ ಆಗಬಾರ್ದು. ಯಾರಿಗೂ ತೃಪ್ತಿಯನ್ನು ಉಂಟು ಮಾಡದೆ, ಯಾರೂ ಪ್ರಯೋಜನಕ್ಕೆ ಬಾರದೆ
ನಾನು ಸುಮ್ಮನೆ ಮಣ್ಣಲ್ಲಿ ಮಣ್ಣಾಗಿ ಹೋಗಬಾರ್ದು ಸ್ವಾಮಿ. ನನ್ನನ್ನು ನೀನು ಕಳಿಸಿರ್ತಕ್ಕಂಥ ಉದ್ದೇಶ, ನೀನು ನನ್ನ ಯಾವುದಕ್ಕಾಗಿ ಲೋಕದಲ್ಲಿ ಇಟ್ಟಿದೆಯೋ ಆ ಉದ್ದೇಶನ ಮಾಡೋಕ್ಕೆ ಸಹಾಯ ಮಾಡು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಹಾಗೆ ಇವತ್ತು ನಾನು ನೀವುಗಳು ಏನು ಮಾಡಬೇಕಾಗಿದೆ ಅಂತಂದರೆ, ಸುಮ್ಮನೆ ಹುಟ್ಟಿ ಸುಮ್ಮನೆ ಸಾಯ್ಲಿಕ್ಕಾಗಿ ನಾವಿಲ್ಲ. ನಾವು ಕರ್ತನ ಹಸ್ತದಲ್ಲಿ ಉಪಯೋಗಿಸಲ್ಪಡಬೇಕು, ಕರ್ತನ ಮಹಿಮೆಗಾಗಿ ನಾವು ಉಪಯೋಗ ಆಗಬೇಕು ಅನ್ನೋದಾದರೆ ನಾವೇನು ಮಾಡಬೇಕಂತಂದರೆ, ಮಣ್ಣಾಗೋದಕ್ಕಿಂತ ಮೊದಲು ನಾವೇನು ಮಾಡಬೇಕಾಗಿದೆ, ದೇವರ ಯೋಜನೆಯನ್ನು ಮಾಡಬೇಕಾಗಿದೆ. ಹಾಗೆ ದೇವರ ಯೋಜನೆಯನ್ನು ಮಾಡಬೇಕಾದ್ರೆ ನಾವು ಮೊದಲನೇದಾಗಿ ಏನು ಮಾಡಬೇಕಾಗಿದೆ ಅಂತಂದರೆ, ನಾವು ದೇವರ ಕೈಗೆ ಸಿಗ್ತಕ್ಕಂಥವ್ರಾಗಬೇಕು. ದೇವರ ಸಮಯಕ್ಕೆ ದೇವ್ರ ಕೈಗೆ ನಾವು ಸಿಗುವಾಗ ಮಾತ್ರನೇ ಆತನ ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ. ಅದರಿಂದ ಇವತ್ತು ನಾನು ನೀವುಗಳು ಏನು ಮಾಡಬೇಕಾಗಿದೆ ಅಂದರೆ, ದೇವರಿಗೆ ಕೈಗೆ ಸಿಗ್ತಕ್ಕಂಥವ್ರು ಆಗಬೇಕು. ಆಗ ಮಾತ್ರನೇ ಅನ್ನ ತಿನ್ನುವಾಗ ತಟ್ಟೆಯಲ್ಲಿ ಆ ತುತ್ತಿನಲ್ಲಿ ಆ ಕಾಳು, ಎಲ್ಲ ಕಾಳುಗಳು ಇದ್ದಿದ್ರೆ ಎಲ್ಲ ಹೊಟ್ಟೆ ಸೇರ್ತಾ ಇತ್ತು. ಆದರೆ ಒಂದೊಂದು ಕಾಳು ಉಳ್ಕೊಂಡಿದೆ, ಅದು ತಟ್ಟೆಯಲ್ಲೇ ಉಳಿದು ಹೋಯಿತು, ಮಣ್ಣಾಗಿ ಹೋಯಿತು, ಯಾರ ಪ್ರಯೋಜನಕ್ಕೂ ಬರಲಿಲ್ಲ. ಹಾಗಾಗಬಾರ್ದು. ಅದರಿಂದ ಇವತ್ತು ನಾನು ನೀವು ಏನು ಮಾಡಬೇಕಾಗಿದೆ, ಕರ್ತನ ಕೈಗೆ ಸಿಕ್ಕಬೇಕಾಗಿದೆ. ಕರ್ತನ ಉಪಯೋಗಿಸೋದಕ್ಕೋಸ್ಕರವಾಗಿ ನಾನು ನೀವುಗಳು ಸಿಕ್ಕಬೇಕಾಗಿದೆ. ಆಗ ಮಾತ್ರನೇ ಏನಾಗ್ತದೆ ಅಂತಂದರೆ, ದೇವರ ಯೋಜನೆ ನಮ್ಮ ಜೀವಿತದಲ್ಲಿ ನೆರವೇರಲಿಕ್ಕೆ ಸಾಧ್ಯ. ಈಗ ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದಲ್ಲಿ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೀವಿ. 8ನೇ ವಚನದಲ್ಲಿ, ಆಗ ಯಾವನನ್ನ ಕಳಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನ ಕೇಳಿ, ಇಗೋ ನಾನಿದ್ದೇನೆ, ನನ್ನ ಕಳಿಸು ಅಂದೆನು. ಇಲ್ಲಿ ಯೆಶಾಯನ ಕುರಿತು ನಾವು ನೋಡ್ತಾ ಇದ್ದೇವೆ. ಯೆಶಾಯನಿಗೆ ಕರ್ತನ ಮಾತು, ಕರ್ತನು ಕೇಳ್ತಾ ಇದ್ದಾರೆ, ನಾನು ಯಾವನನ್ನು ಕಳಿಸಲಿ, ಯಾವನು ನನಗಾಗಿ ಹೋಗ್ತಾನೆ ಎಂಬುದಾಗಿ ಹೇಳುವಾಗ ಯೆಶಾಯನ ಹೇಳ್ತಿದ್ದಾನೆ, ಇಗೋ ಸ್ವಾಮಿ ನಾನಿದ್ದೇನೆ, ನನ್ನ ಕಳಿಸು ಎಂಬುದಾಗಿ ಈ ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನು ಹೇಳೋದ್ರ ಬಗ್ಗೆ ನಾವೆಲ್ಲ ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಇವತ್ತು ದೇವರು ನನ್ನನ್ನು ನಿನ್ನನ್ನು ಕರೀತಾ ಇದ್ದಾನೆ. ಯಾರನ್ನ ಕಳಿಸಲಿ, ಯಾರು ನನಗಾಗಿ ಹೋಗ್ತಾರೆ ಎಂಬುದಾಗಿ ಇವತ್ತು ದೇವರು ಕರೆಯುವಾಗ, ನೀನು ಯಾವುದಕ್ಕಾಗಿದೆಯಾ? ಪ್ರಾಪಂಚಿಕವಾಗಿರ್ತಕ್ಕಂಥ ಕಾರ್ಯಗಳಲ್ಲೇ ಮಗ್ನನಾಗಿ, ಪ್ರಾಪಂಚಿಕ ವಿಷಯಗಳಿಗಾಗಿ ನೀನು ಲಭ್ಯವಿದ್ದೀಯೋ, ಅಥವಾ ದೇವರ ಕಾರ್ಯಗಳನ್ನು ಮಾಡಲಿಕ್ಕೆ ನೀನು ಲಭ್ಯವಿದ್ದೀಯೋ, ದೇವರ ಹಸ್ತಕ್ಕೆ ನೀನು ಸಿಗುವವನಾಗಿದ್ದೀಯೋ, ಅಥವಾ ದೇವರ ಹಸ್ತದಿಂದ ತಪ್ಪಿಸಿಕೊಂಡು ಲೋಕ ರೀತಿಯಲ್ಲಿ ಜೀವಿಸ್ಲಿಕ್ಕೆ ನೀನು ಮುಂದಾಗ್ತಾ ಇದ್ದೀಯೋ? ಅದರಿಂದ ಇವತ್ತು ನೀನು ನಾನು ಮಣ್ಣಾಗೋದಕ್ಕಿಂತ ಮೊದಲು ಏನು ಮಾಡಬೇಕಾಗಿದೆ, ಕರ್ತನ ಹಸ್ತದಲ್ಲಿ ಸಿಕ್ಕು ಏನು ಮಾಡಬೇಕಾಗಿದೆ, ಆತನ ಯೋಜನೆಯನ್ನು ಮಾಡಬೇಕಾಗಿದೆ. ಯೋಜನೆಯನ್ನು ಮಾಡಿ ನಾವು ಮಣ್ಣಾಗಬೇಕಾಗಿದೆ, ಸುಮ್ಮನೆ ನಾವು ಮಣ್ಣಾಗೋದಲ್ಲ. ಅದರಿಂದ ನಾನು ನೀನು ಹೇಳಬೇಕಾಗಿದೆ, ಕರ್ತನೇ ನಾನು ಇದ್ದೇನೆ, ನಾನು ಕಳಿಸು ಎಂಬುದಾಗಿ. ಅನುದಿನವೂ ನಾನು ಹಾಗೆ ಪ್ರಾರ್ಥಿಸೋನು, ಸ್ವಾಮಿ ನನ್ನನ್ನು ಉಪಯೋಗಿಸ್ಕೋ, ನಿನ್ನ ಸೇವೆಗಾಗಿ ನಾನು ಉಪಯೋಗಿಸ್ಕೊ ಎಂಬುದಾಗಿ ಅನುದಿನವೂ ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಪ್ರತಿದಿನ ನಾವೇನು ಮಾಡಬೇಕಾಗಿದೆ, ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸಿ, ಸ್ವಾಮಿ ನಾನು ಇದ್ದೇನೆ, ಇಲ್ಲಿ ನಾನು ಇದ್ದೇನೆ ಸ್ವಾಮಿ, ನಾನು ನಿನ್ನ ದಾಸ, ನಾನು ನಿನಗೋಸ್ಕರ ಸಿದ್ಧನಿದ್ದೇನೆ, ಉಪಯೋಗಿಸ್ಕೊ ಅಂತ ಹೇಳಿ ಏನು ಮಾಡಬೇಕಾಗಿದೆ, ದೇವ್ರಿಗೆ ನಾವು ಲಭ್ಯವಿರಬೇಕು. ದೇವ್ರು ಕರೆಯುವಾಗ ಆತನ ಸ್ವರಕ್ಕೆ ನಾವು ಕಿವಿ ಕೊಡಬೇಕು. ಆಗ ಮಾತ್ರನೇ ಕರ್ತನಿಂದ ನಾವು ಉಪಯೋಗಿಸಲ್ಪಡೋಕ್ಕೆ, ನಾವು ಭೂಮಿಗೆ ಬಂದಂಥ ಉದ್ದೇಶವನ್ನು ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ 1 ಸಮುವೇಲ 3ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಯೆಹೋವನು ಪ್ರತ್ಯಕ್ಷನಾಗಿ ಮುಂಚಿನಂತೆ ಸಮುವೇಲನೇ ಸಮುವೇಲನೇ ಅಂದನು. ಸಮುವೇಲನು ಅಪ್ಪಣೆ ಆಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದನು. ಇಲ್ಲಿ ಚಿಕ್ಕ ಬಾಲಕನಾಗಿರ್ತಕ್ಕಂಥ ಸಮುವೇಲನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಎಲಿನೆಂಬತಕ್ಕಂಥ ಭಕ್ತನ, ದೇವರ ದಾಸನ ಕೈ ಕೆಳಗಿದ್ದು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ಬಾಲಕನಿಗೆ ದೇವರು ಕರೆಯುವಂಥ ಸಮಯದಲ್ಲಿ ಆತನು ಹೇಳ್ತಕ್ಕಂಥ ಮಾತು, ಇಗೋ ನಿನ್ನ ದಾಸನು ಕಾದಿದ್ದೇನೆ, ಅಪ್ಪಣೆ ಆಗಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇವತ್ತು ನನ್ನನ್ನು ನಿನ್ನ ಕರೆಯುವಾಗ ನಮ್ಮ ಭಾವನೆ ಏನಾಗಿರದೆ, ಕರ್ತ ನಮ್ಮನ್ನು ಕರೆಯುವಾಗ ನಾವು ಹೇಗೆ ಸ್ಪಂದಿಸ್ತಾ ಇದ್ದೀವಿ? ಇಗೋ ನಿನ್ನ ದಾಸನು ಕಾದಿದ್ದೇನೆ, ಅಪ್ಪಣೆ ಆಗಲಿ ಅಂತ ಇದ್ದೇವಾ? ಇಲ್ಲ ನನಗೆ ಇವತ್ತು ಬೇರೆ ಕೆಲಸ ಇದೆ, ಬಿಜಿ ಇದೆ, ನನಗೆ ಬರೋಕ್ಕಾಗಲ್ಲ, ನಾನು ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂತಕ್ಕಂಥ ಭಾವನೆಯಿಂದ ತುಂಬಿದ್ದೀರೋ. ಅದರಿಂದ ಇವತ್ತು ನಾನು ನೀವುಗಳು ಸಮುವೇಲನ ಹಾಗೆ ಸಮರ್ಪಣೆ ಉಳ್ಳಂಥ ಜೀವಿತ ನಮ್ದಾಗಿರಬೇಕು. ದೇವ್ರ ಕೈಗೆ ನಾವು ಯಾವಾಗಲೂ ಏನೂ ಆಗಿರ್ಬೇಕು, ದೇವ್ರು ಕರೆಯುವಾಗ ಲಭ್ಯವಿರಬೇಕು, ದೇವರಿಗಾಗಿ ದೇವರ ಕಾರ್ಯಗಳನ್ನ ಮಾಡಲಿಕ್ಕೆ. ಹಾಗಿಲ್ಲ ಅಂತಂದರೆ ನಾವೇನಾಗ್ತೇವೆ ಅಂತಂದರೆ ಯಾವ ಪ್ರಯೋಜನಕ್ಕೂ ಬಾರದೆ ಮಣ್ಣಾಗ್ತೇವೆ. ಅದರಿಂದ ನಾನು ನೀವುಗಳು ಸಹ ಏನು ಮಾಡಬೇಕಾಗಿದೆ ಅಂದರೆ, ಈ ಸಮುವೇಲನ ಅಂತಕ್ಕಂಥ ಪ್ರವಾದಿಯ ಹಾಗೆ ದೇವರ ಕೈಯಲ್ಲಿ ಉಪಯೋಗಿಸಲ್ಪಡಬೇಕಾದ್ರೆ ನಾವೇನು ಮಾಡಬೇಕಾಗಿದೆ ಅಂತಂದರೆ, ಕರ್ತನ ಕರೆಯುವಾಗ ಆ ಕರೆಗೆ ಹೋಗೊಡ್ಬೇಕು, ಕರ್ತನ ಹೇಳದಂತೆ ನಾವು ಮಾಡಬೇಕು. ಇಲ್ಲ ಅಂತಂದರೆ ನಾವು
ದೇವ್ರ ಕೈಯಿಂದ ಉಪಯೋಗಿಸಲ್ಪಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ದೇವ್ರ ವಾಕ್ಯದಲ್ಲಿ ಅದೇ 1 ಸಮುವೇಲದಲ್ಲಿ 15ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವೇನ್ ಮಾಡ್ಬೇಕಾಗಿದೆ ಅಂತ ನೋಡುವಾಗ ದೇವ್ರಿಗೆ ವಿಧೇಯರಾಗಬೇಕು. ದೇವರ ಹಸ್ತದಿಂದ ನಾನು ನೀವುಗಳು ಉಪಯೋಗಿಸಲ್ಪಡ್ಬೇಕಾದ್ರೆ ದೇವರಿಗೆ ವಿಧೇಯರಾಗಬೇಕು. ವಿಧೇಯರಾಗ್ತಕ್ಕಂಥವ್ರು ಮಾತ್ರನೇ ಕರ್ತನ ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ 15ನೇ ಅಧ್ಯಾಯ 1 ಸಮುವೇಲ 22ನೇ ವಚನದಲ್ಲಿ, ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು ಎಂಬುದಾಗಿ ಇಲ್ಲಿ ನಾವು ವಚನ 22-23ರಲ್ಲಿ ನೋಡ್ತಾ ಇದೆ ಪ್ರಿಯ. ಅಂದ್ರೆ ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಾವುದಕ್ಕೂ ಮೆಚ್ಚುವವನಲ್ಲ. ಅದರಿಂದ ಇವತ್ತು ನಾನು ನೀನು ಹುಟ್ಟಿರ್ತಕ್ಕಂಥ ನಾನು ನೀನು ಸುಮ್ಮನೆ ಮಣ್ಣಾಗದೆ ಕರ್ತನ ಕೈಯಲ್ಲಿ ಉಪಯೋಗಿಸಲ್ಪಡಬೇಕಾದರೆ ನಮ್ಮ ಜೀವಿತದಲ್ಲಿ ವಿಧೇಯತೆ ಬಹಳ ಮುಖ್ಯ. ವಿಧೇಯತೆ ಇಲ್ಲದೆ ಇದ್ರೆ ನಾವು ದೇವರ ಹಸ್ತದಿಂದ ಉಪಯೋಗಿಸಲ್ಪಡಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ನಾನು ನೀವುಗಳು ಎಲ್ಲ ವಿಷಯದಲ್ಲಿ ಏನು ಮಾಡಬೇಕಾಗಿದೆ ಅಂದರೆ ದೇವರಿಗೆ ವಿಧೇಯರಾಗಬೇಕು. ಎಲ್ಲ ವಿಷಯಗಳಲ್ಲಿ ಇವತ್ತು ಭಕ್ತರಾಗಿರ್ತಕ್ಕಂಥವ್ರು ಏನು ಮಾಡಬೇಕಾಗಿದೆ, ವಿಶ್ವಾಸಿಗಳು, ಸೇವಕರು ಎಲ್ಲರೂ ಸಹ ನಾವೇನು ಮಾಡಬೇಕಾಗಿದೆ, ದೇವರಿಗೆ ಎಲ್ಲ ವಿಷಯಗಳಲ್ಲಿ ವಿಧೇಯರಾಗಬೇಕು. ದೇವರನ್ನ ಪ್ರೀತಿಸುವಂಥದ್ರಲ್ಲಿ, ದೇವರ ಮಾತನ್ನು ಕೇಳೋದ್ರಲ್ಲಿ, ದೇವರ ವಾಕ್ಯ ಏನೆಲ್ಲ ಹೇಳ್ತದೋ ಅವುಗಳನ್ನು ನಾವು ಅನುಸರಿಸಿ ನಡೆಯೋಕ್ಕೆ, ದೇವರು ತೋರಿಸುವಂಥ ದಾರಿಯಲ್ಲಿ ನಡೆಯೋಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ಸಿದ್ಧವಾಗಬೇಕು, ವಿಧೇಯರಾಗಬೇಕು, ದೇವರು ತೋರಿಸೋ ಮಾರ್ಗದಲ್ಲಿ ನಡಿಬೇಕು. ಆಗ ಮಾತ್ರ ನಾವೇನಾಗಕ್ಕೆ ಸಾಧ್ಯ ಅಂತಂದರೆ ದೇವರಿಗೆ ಪ್ರಯೋಜನ ಆಗಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಮ್ಮ ಹತ್ರ ಜೀವಿತದಲ್ಲಿ ವಿಧೇಯತೆ ಬಹಳ ಮುಖ್ಯ. ಇವತ್ತು ಸುಮ್ಮನೆ ನಾವು ಮಣ್ಣಾಗಿ ಹೋಗಬಾರ್ದು, ದೇವರ ಹಸ್ತದಿಂದ ಉಪಯೋಗಿಸ್ಕೋಬೇಕು. ನಾವು ದೇವರಂದ್ರೆ ನಾವು ವಿಧೇಯರಾಗಬೇಕು. ವಿಧೇಯತೆ ಉಳ್ಳಂಥವ್ರನ್ನ ದೇವರು ಉಪಯೋಗಿಸಿಕೊಂಡದ್ರ ಕುರಿತಾಗಿ ಆದಿಕಾಂಡದಿಂದ ಪ್ರಕಟಣೆವರೆಗೂ ಅನೇಕ ಭಕ್ತರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಇವತ್ತು ನಾನು ನೀವು ಕರ್ತನ ಹಸ್ತದಲ್ಲಿ ಉಪಯೋಗ ಆಗಬೇಕಾದ್ರೆ, ವ್ಯರ್ಥವಾಗಿ ಮಣ್ಣಾಗದೆ ಕರ್ತನಿಗೆ ಉಪಯೋಗವಾಗಿ ನಾವು ಮಣ್ಣಾಗಬೇಕಂದ್ರೆ ನಾವು ವಿಧೇಯತೆ ನಮ್ಮಲ್ಲಿ ಬಹಳ ಮುಖ್ಯವಾಗಿದೆ. ಮಾತ್ರಲ್ಲ, ಕೊನೆಯದಾಗಿ ನಾವು ಏನು ಮಾಡಬೇಕಾಗಿದೆ ಅಂದರೆ ರೋಮಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ ಪ್ರೇಯರೇ. ನಮ್ಮ ಜೀವಿತದಲ್ಲಿ ಏನು ಮಾಡಬೇಕಾಗಿದೆ ಅಂದರೆ ನಮ್ಮ ಸಮರ್ಪಣೆ ಬಹಳ ಮುಖ್ಯ. ನಾವು ದೇವರ ಹಸ್ತದಿಂದ ಉಪಯೋಗಿಸಲ್ಪಡಬೇಕಾದ್ರೆ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸ್ಬೇಕು. ಹೇಗೆ ಸಮರ್ಪಿಸ್ಬೇಕೆಂಬುದಾಗಿ ನೋಡುವಾಗ ಇಲ್ಲಿ ವಾಕ್ಯ ಹೇಳ್ತಾ ಇದೆ 12ನೇ ಅಧ್ಯಾಯ ರೋಮ ವಚನ 1ರಲ್ಲಿ, ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳೋದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸ್ರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ದೇವರ ಹಸ್ತನ ಉಪಯೋಗಿಸಲ್ಪಡಬೇಕಾದ್ರೆ, ದೇವರಿಗೆ ಪ್ರಯೋಜನ ಆಗಬೇಕಂತಂದ್ರೆ, ನಮ್ಮ ಕುರಿತಾಗಿರ್ತಕ್ಕಂಥ ದೇವರ ಸಂಕಲ್ಪ ಈಡೇರಬೇಕಾದ್ರೆ ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಏನಂದರೆ ನಮ್ಮನ್ನೇ ನಾವು ದೇವರ ಹಸ್ತಕ್ಕೆ ಸಮರ್ಪಿಸಬೇಕು. ಸ್ವಾಮಿ, ಇಗೋ ನಾನು ಇಲ್ಲಿದ್ದೇನೆ ಸ್ವಾಮಿ, ನಾನು ಉಪಯೋಗಿಸ್ಕೊ ಎಂಬುದಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸುವಾಗ ಕರ್ತನ ಏನು ಮಾಡ್ತಾನಂತಂದರೆ ನಮ್ಮನ್ನು ಈ ಭೂಮಿಗೆ ಕಳಿಸಿರ್ತಕ್ಕಂಥ ಉದ್ದೇಶವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸ್ತಕ್ಕಂಥವನಾಗಿದ್ದಾನೆ. ನಾವು ಎಲ್ಲಿವರೆಗೆ ನಮ್ಮನ್ನು ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಿಸೋದಿಲ್ವೋ ಅಲ್ಲಿವರೆಗೆ ನಾವು ಉಪಯೋಗ ಆಗಲಿಕ್ಕೆ ಸಾಧ್ಯವಿಲ್ಲ ಪ್ರೇರೆ. ಅದರಿಂದ ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸ್ಕೊಡೋಣ. ಸ್ವಾಮಿ, ನನ್ನನ್ನೇ ನಿನಗೆ ಸಜೀವ ಯಜ್ಞವಾಗಿ ಸಮರ್ಪಿಸ್ತೇನೆ, ನನ್ನನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸ್ಕೊ. ನಾನು ಈ ಲೋಕದಲ್ಲೇ ನಿನಗೆ ಮಹಿಮೆ ಥರ ರೀತಿಯಲ್ಲಿ ನಾನು ನಡ್ಕೊಳ್ಬೇಕು. ನಿನಗೆ ಮಹಿಮೆ ಥರ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸಿ ನಿನ್ನ ನಾಮವನ್ನು ಮಹಿಮೆ ಮಾಡಬೇಕು. ನನಗೆ ಸಹಾಯ ಮಾಡು. ಒಬ್ಬ ವಿಶ್ವಾಸಿಯಾಗಿ, ಒಬ್ಬ ಪಾಸ್ಟಾಗಿ, ಒಬ್ಬ ಭಕ್ತನಾಗಿ ಸ್ವಾಮಿ ನಾನು ನಿನಗೆ ಪ್ರಯೋಜನವಂತ ಆಗುವಂಥ ವ್ಯಕ್ತಿ ಆಗಬೇಕು. ನಾನು ಸಾಯದ್ರೊಳಗಾಗಿ ಅನೇಕರಿಗೆ ಆಶೀರ್ವಾದಗಳನ್ನು ಉಂಟು ಮಾಡಬೇಕು, ಅನೇಕರಿಗೆ ಬಿಡುಗಡೆಯನ್ನು ಉಂಟು ಮಾಡಬೇಕು, ಅನೇಕರು ನಿತ್ಯ ಜೀವನ ಹೊಂದಕ್ಕೆ ನಾನೇನು ಮಾಡಬೇಕು, ಸೇವೆಯನ್ನು ಮಾಡಬೇಕು. ಸೇವೆ ಮಾಡುವಂಥವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು, ಪ್ರಾರ್ಥನೆ ಮಾಡೋದ್ರ ಮೂಲಕ ಸಹಾಯ ಮಾಡಬೇಕು. ನನಗಿರುವುದೆಲ್ಲವನ್ನ ನಿನಗೆ ಕೊಡೋದ್ರ ಮೂಲಕ ನಾನು ನಿನ್ನ ಹಸ್ತದಲ್ಲಿ ನಾವು ಉಪಯೋಗ ಆಗಬೇಕು. ಸ್ವಾಮಿ, ನನ್ನ ಉಪಯೋಗಿಸ್ಕೊ ಎಂಬುದಾಗಿ ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡೋಣ. ಯೇಸು ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಈ ಲೋಕದಲ್ಲಿ ಬಂದಿದ್ದೇವೆ, ನಾವು ಒಂದು ದಿನ ಮಣ್ಣಾಗ್ಲಿಕ್ಕಿದ್ದೇವಪ್ಪ. ಮಣ್ಣಾಗೋದಕ್ಕಿಂತ ಮೊದಲು ಸ್ವಾಮಿ, ನಾವು ಅನೇಕರ ಕೊರತೆಗಳನ್ನು ನೀಗಿಸುವವರು, ಅನೇಕರಿಗೆ ತೃಪ್ತಿಯನ್ನುಂಟು ಮಾಡುವವರು ಆಗಿರಕ್ಕೆ ಸಹಾಯ ಮಾಡು. ನಾವು ಸ್ವಾಮಿ ಯಾರಿಗೂ ಪ್ರಯೋಜನವಿಲ್ಲದೆ ಸ್ವಾಮಿ, ಯಾರಿಗೂ ಆಶೀರ್ವಾದಗಳನ್ನುಂಟು ಮಾಡದೆ, ಯಾರಿಗೂ ನಿನ್ನ ರಕ್ಷಣೆ ಎಂಬ ಸುವಾರ್ತೆಯನ್ನು ಸಾರದೆ
ನಿನ್ನ ಕಾರ್ಯಗಳಲ್ಲಿ ನಾವು ಉಪಯೋಗಿಸಲ್ಪಡೋದೆ, ನಿಮ್ಮ ಹಸ್ತದಲ್ಲಿ ನಾವು ಉಪಯೋಗಿಸಲ್ಪಡೋದೆ ಸ್ವಾಮಿ. ನಾವು ಮಣ್ಣಾಗಬಾರ್ದು ಸ್ವಾಮಿ. ನನ್ನನ್ನು ಉಪಯೋಗಿಸ್ಕೋ, ಈ ಸಂದೇಶವನ್ನು ಆಲಿಸುವಂಥ ಪ್ರತಿಯೊಬ್ಬರನ್ನು ಉಪಯೋಗಿಸ್ಕೋ ಸ್ವಾಮಿ. ನಾವೆಲ್ಲರೂ ನಿಮ್ಮ ಹಸ್ತದಲ್ಲಿ ಉಪಯೋಗಿಸಲ್ಪಡುವಂತೆ ನಿನಗೆ ಮಹಿಮೆ ತರೋ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸೋಕ್ಕೆ ಸಹಾಯ ಮಾಡು. ನೀವು ನಮಗೆ ಈ ಭೂಮಿಗೆ ಯಾವ ಉದ್ದೇಶನ ಇಟ್ಟು ಕಳಿಸಿದ್ಯಾ ಆ ಉದ್ದೇಶವನ್ನು ಮಾಡಿಯೇ ನಾವು ಈ ಲೋಕದಲ್ಲಿ ಯಾತ್ರೆಯನ್ನು ಮುಗಿಸ್ಬೇಕು, ಮಣ್ಣಾಗಬೇಕು ಸ್ವಾಮಿ. ಅದರಿಂದ ನಮ್ಮನ್ನು ಬಲಪಡಿಸು, ನಮ್ಮನ್ನು ನಮಗೆ ಸಮರ್ಪಿಸ್ತೇವೆ ಸ್ವಾಮಿ. ಮಣ್ಣಾಗೋದಕ್ಕಿಂತ ಮುಂಚೆ ನಿನಗಾಗಿ ನಾವು ಜೀವಿಸಿ ಅಪ್ಪ ನಾವು ಮಣ್ಣಾಗಲಿಕ್ಕೆ ಕೃಪೆ ಮಾಡು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಯಾರೇನು ಕೊರತೆ, ಸಮಸ್ಯೆ, ಕಣ್ಣೀರು, ದುಃಖದಲ್ಲಿದ್ದಾರೋ ಸ್ವಾಮಿ, ಎಲ್ಲರ ಕೊರತೆ, ಕಣ್ಣೀರು, ದುಃಖಗಳಿಂದ ಬಿಡುಗಡೆ ಮಾಡು. ಕಷ್ಟದಲ್ಲಿ ಸೇವೆ ಮಾಡ್ತಿರುವಂಥ ಎಲ್ಲ ನಿನ್ನ ಸೇವಕರುಗಳನ್ನ ಆಶೀರ್ವಾದ ಮಾಡು. ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ನೆರವುಗಳನ್ನ ಒದಗಿಸೋದ್ರ ಮೂಲಕವಾಗಿ ಅವ್ರನ್ನ ನೀವು ಕರ್ತನೆ ಬಲಪಡಿಸು, ಆಶೀರ್ವದಿಸು. ನೊಂದು ಹೋಗಿರುವಂಥ ಎಲ್ಲ ಕರ್ತನೆ ವಿಶ್ವಾಸಿಗಳಿಗಾಗಿ, ನೊಂದು ಹೋಗಿರುವಂಥ ಎಲ್ಲ ನಿನ್ನ ಸೇವಕರಿಗಾಗಿ ಪ್ರಾರ್ಥಿಸ್ತೇವಪ್ಪ. ಎಲ್ಲರನ್ನ ಆಶೀರ್ವಾದ ಮಾಡು. ಇವರೆಲ್ಲರ ಕೊರತೆಗಳನ್ನು ಬಲ್ಲಾತನಾಗಿದ್ದೆ, ಇವರೆಲ್ಲರ ಕಣ್ಣೀರನ್ನು ಬಲ್ಲಾತನಾಗಿದ್ದೆ ಸ್ವಾಮಿ. ಇವರೆಲ್ಲರ ಕೊರತೆಗಳನ್ನು, ಕಣ್ಣೀರುಗಳನ್ನ ಅಪ್ಪ ನೀವು ಒರೆಸೋದ್ರ ಮೂಲಕ ಇವ್ರಿಗೆ ನೀನು ತಾಯಿಯಾಗಿ, ತಂದೆಯಾಗಿ ಸಂತೈಸಿ ನಡೆಸಬೇಕಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಸ್ವಾಮಿ ನಿನ್ನ ಕೈಯಿಂದ ಉಪಯೋಗಿಸಲ್ಪಡಬೇಕು, ನಿನಗಾಗಿ ಕರ್ತನೆ ಪ್ರಯೋಜನಕರವಾಗಬೇಕು ಸ್ವಾಮಿ. ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸು. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ಈ ಒಂದು ಸಂದೇಶ ನಿಮಗೆ ಪ್ರಯೋಜನಕರವೂ ಆಶೀರ್ವಾದಕರವಾಗಿರೋದಾದರೆ ಇತರರೊಂದಿಗೆ ಶೇರ್ ಮಾಡೋದ್ರ ಮೂಲಕವಾಗಿ ಅವರು ಸಹ ಆತ್ಮಿಕವಾಗಿ ಬಲ ಹೊಂದಲಿಕ್ಕೆ ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.